ಗುಡ್ ಮಾರ್ನಿಂಗ್ ಗಾಯ್ಸ್, ಹೌ ಆರ್ ಯು? ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಆಯ್ತಾ ಟಿಫನ್ನು ಕಾಫಿ ಎಲ್ಲ? ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವನ್ ಕುಮಾರ್. ಮತ್ತೆ ಡ್ಯೂಟಿ ಶುರು ಮಾಡಿದ್ದೀವಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ, ಡ್ಯೂಟಿ ಮಾಡ್ತಾ 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 ನಿಮ್ಮಗಳ ಜೊತೆ ಒಂದು ಗಾಡಿ ತಗೊಳ್ಳಿಕ್ಕೆ ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು ಮತ್ತೆ ಎಷ್ಟು ತಿಂಗಳ EMI ಬರುತ್ತೆ ಅನ್ನೋ ಟಾಪಿಕ್ ಇವತ್ತು ನಿಮ್ಮ ಜೊತೆ ಹಂಚ್ಕೊಬೇಕು ಅನ್ಕೊಂಡಿದ್ದೀನಿ. ಸೊ ಸದ್ಯಕ್ಕೆ ಇವಾಗಿನ ಟಿಫನ್ ಮಾಡಿಲ್ಲ ಸ್ನೇಹಿತರೆ. ಸದ್ಯಕ್ಕೆ ಇವಾಗ ಟಿಫನ್ ಮಾಡೋಣ. ಸದ್ಯ ಗ್ಯಾಸ್ ಹಾಕ್ಸಾಯ್ತು. ಗ್ಯಾಸ್ ನೋಡಿದ್ರಲ್ಲ ಸ್ನೇಹಿತರೆ, ನೆನ್ನೆ ಮಾಡಿದ ಡ್ಯೂಟಿಗೆ 450 ರೂಪಾಯಿ ಅಷ್ಟೇ ಗ್ಯಾಸ್ ಕೊಡ್ತಿದ್ದು. ನೆನ್ನೆ ಮಾಡಿದ್ದ ಅರ್ನಿಂಗ್ಸು 2500. ತೊಂದರೆ ಏನಿಲ್ಲ ಸ್ನೇಹಿತರೆ. ಬನ್ನಿ ಇವಾಗ ಟಿಫನ್ ಮಾಡಿ ಸಿಗೋಣ. ನನ್ನ ಡೀಟೇಲ್ನ ಪೂರ್ತಿ ನೀವು ನೋಡಬೇಕು ಅಂದರೆ ವಿಡಿಯೋ ಪೂರ್ತಿ ನೋಡಿ. ದಯವಿಟ್ಟು ಯಾರ್ಯಾರು ಹೊಸಬ್ರು ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಬನ್ನಿ ಇವಾಗ ನಾಷ್ಟ ಮಾಡಿ ನೆಕ್ಸ್ಟ್ ಸಿಗೋಣ. ಮತ್ತೆ ಸ್ವಲ್ಪ ಕೆಲಸ ಇದೆ ಸ್ನೇಹಿತರೆ. ಇವತ್ತು ನಂದೊಂದು ಬೈಕ್ ಆಕ್ಸಿಡೆಂಟ್ ಆಗಿತ್ತು. ಅದು ಇನ್ಸೂರೆನ್ಸ್ ಕ್ಲೈಮಿಗೆ ಬಿಟ್ಟಿದೆ, ರೆಡಿ ಆಗಿದೆ. ಬನ್ನಿ ಸರ್ ತಗೊಂಡೋಗಿ ಗಾಡಿ ಅಂತಂದ್ರು. ಮತ್ತೆ ಅದೊಂದು ಗಾಡಿ ಬೇರೆ ತಗೊಂಡ್ ಬರ್ಬೇಕು ಹೋಗಿ ಶೋರೂಮ್ ಹತ್ರ. ಸೊ ಅಷ್ಟೆಲ್ಲ ಕೆಲಸಗಳಿವೆ. ಅಂದ್ರೆ ಡ್ಯೂಟಿ ಏನಂದ್ರೆ ಇವತ್ತು 4 ಗಂಟೆವರೆಗೂ ಮಾಡ್ತೀನಿ ಅಷ್ಟೇ. 4-4:15ವರೆಗೂ. 4:15 ಮೇಲೆ ಹೋಗಲ್ಲ ಡ್ಯೂಟಿಗೆ. ನಾನು ಸೀದಾ ಶೋರೂಮ್ ಹತ್ರ ಹೋಗಿ ಗಾಡಿ ಇಸ್ಕೊಂಡ್ ಬಂದ್ಬಿಡ್ಬೇಕು. ಇಲ್ಲ ಅಂತಂದ್ರೆ ನೆನ್ನೆನೆ ಫೋನ್ ಮಾಡಿದ್ರು ಅವ್ರು ಆಲ್ರೆಡಿ. ನೆನ್ನೆ ಸರ್ ನಾಳೆ ಬರ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಸ್ನೇಹಿತರೆ ಬನ್ನಿ ಈಗ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಡ್ಯೂಟಿ ಎಲ್ಲಿ ಏನು ಎತ್ತ ಅಂತ ಹೇಳ್ತೀನಿ. ಸ್ನೇಹಿತರೆ ಟಿಫನ್ ತಿಂದಾಯ್ತು. ಡ್ಯೂಟಿ ಬಂದಿದೆ ಗುರು. 600 ರೂಪಾಯಿದು. ಎಲ್ಲಿಗೆ ಅಂದ್ರೆ ತಮ್ಲೂರ್ಗೆ, ಕೊಡಂಗುಟ ಕ್ರಾಸಿಂದ ಹೋಗ್ತಾ ಇದ್ದೀನಿ ಪಿಕಪ್ ಮಾಡಕ್ಕೆ. ಪ್ರೀಮಿಯರ್ ಬುಕ್ ಮಾಡಿದ್ದಾರೆ ಕಸ್ಟಮರ್ ಆಕ್ಚುಲಿ. ಅಪಾರ್ಟ್ಮೆಂಟ್ ಅಲ್ಲಿ ಗುರು ಪಿಕಪ್ ಬಂದು ಕೋಣನಕುಂಟೆ ಕ್ರಾಸ್ ಪ್ರೆಸ್ಟೀಜ್ ಫಾಲ್ಕನ್ ಸಿಟಿಯಲ್ಲಿ ಮೊದಲನೇ ಡ್ಯೂಟಿ ತಗೊಂಡು ಹೋಗ್ತಾ ಇದ್ದೀವಿ. ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಕಸ್ಟಮರ್ ಕಮ್ ಫಾಸ್ಟ್ ಪ್ಲೀಸ್ ಅಂತ ಕಳಿಸಿದ್ದಾರೆ ಸ್ನೇಹಿತರೆ. ಅವರೆಷ್ಟೇ ಸ್ಪೀಡ್ ಅಂತ ಕಳಿಸ್ಕೊಂಡ್ರು ನಾನು ಹೋಗೋದು ನಿಧಾನನೇ. ಮತ್ತೆ ನೀವು ಅಷ್ಟೇ, ನಮ್ಮ ಸಬ್ಸ್ಕ್ರೈಬರ್ ದೇವ್ರುಗಳು ಯಾರ್ಯಾರು ನೋಡ್ತಿರೋ, ಯಾರೆಷ್ಟೇ ಅರ್ಜೆಂಟ್ ಅಲ್ಲಿ ನೀವು ನಿಧಾನಕ್ಕೆ ಹೋಗಿ ಅಂತ ನಾನು ಹೇಳ್ತೀನಿ ನಿಮ್ಗೆ. ಕಸ್ಟಮರ್ ಲೊಕೇಶನ್ ನೋಡಿದ್ರೆ ಇಲ್ಲೇ ತೋರಿಸ್ತಾ ಇತ್ತಲ್ಲ ಗುರು. ಪಿಕಪ್ ಪಾಯಿಂಟ್ ಬಂದಿದ್ದೀವಿ. ಸದ್ಯ ಕಸ್ಟಮರ್ ಇನ್ನ ಬಂದಿಲ್ಲ ಸರ್. EGL ಗುರು ಸಿಕ್ಕಾಪಟ್ಟೆ ಟ್ರಾಫಿಕ್. ಈ EGL ಒಳಗಡೆ ಬಂದಿದೀವಿ ಈಗ ಸದ್ಯಕ್ಕೆ. ಈ ಕಸ್ಟಮರು ಸೈನ್ ಹಾಕಾಕ ನಾವು ಹೋದ್ರು ಸೆಕ್ಯೂರಿಟಿ ಗೇಟ್ ಹತ್ರ ಬಂದ್ರು. ಸೈನ್ ಹಾಕ್ಬಿಟ್ಟು ಇದೆ ರೀ. ಥ್ಯಾಂಕ್ ಯು. ಓಕೆ. ನೋಡ್ಬೋದು ನೀವು 583 ರೂಪಾಯಿ ಬಂದಿದೆ. ಮೊದಲನೇ ಟ್ರಿಪ್ಗೆ ಪ್ರೀಮಿಯರ್ ಬುಕ್ ಮಾಡಿದ್ದು. 1 ಅವರ್ 32 ನಿಮಿಷ ಡ್ರಾಪ್ ಆಗಿದೆ. ಬರೀ 17 ಕಿಲೋಮೀಟರ್ಗೆ ಕೋಣನಕುಂಟೆಯಿಂದ ತೊಮ್ಲೂರ್ಗೆ ಸ್ನೇಹಿತರೆ ಡ್ರಾಪು. ಅಲ್ಲಿ ಕೆಟ್ಟೋಯ್ತು ಗುರು. ಸದ್ಯಕ್ಕೆ ಕಸ್ಟಮರ್ನ ಡ್ರಾಪ್ ಹಾಕಾಯ್ತು. ಈಗ ನೆಕ್ಸ್ಟ್ ಎಲ್ಲಿ ಡ್ಯೂಟಿ ಏನು ಎತ್ತ ಅಂತ ನೋಡ್ಬೇಕು ಸ್ನೇಹಿತರೆ. ಬರ್ತಾ ಆನ್ ದ ವೇಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು, ಆಟೋ ಡ್ರೈವರು. ಪಾಪ ಅವ್ರ ಹತ್ರನೂ ಕಾರ್ ಇದೆಯಂತೆ. ಹಣ ಪೆಟ್ರೋಲ್ ಕಾರಣ ನನ್ನ ಹತ್ರ ಇರೋದು. 2000 ಮಾಡಕ್ಕೆ 1000 ಪೆಟ್ರೋಲ್ ಹಾಕ್ಸ್ಬೇಕು. ಅದಕ್ಕೋಸ್ಕರ ಆಟೋನೇ ಓಡಿಸ್ತಾ ಇದ್ದೀನಿ ಕಾರಣ ಅಂತ ಹೇಳಿದ್ರು. ದಯವಿಟ್ಟು ನೀವು ಅಷ್ಟೇ ಸ್ನೇಹಿತರೆ, ಪೆಟ್ರೋಲ್ ಗಾಡಿ ತಗೊಂಡು ದುಡಿತೀನಿ ಅಂತ ಅನ್ಕೊಂಡ್ರೆ ಸುಳ್ಳು. ಪೆಟ್ರೋಲ್ ಗಾಡಿಲಿ ತುಂಬಾ ಲಾಸು. ನೀವು ದುಡ್ದು ಇನ್ನೊಬ್ರು ಹೊಟ್ಟೆ ತುಂಬಿಸ್ಬೇಕಷ್ಟೇ. ಪೆಟ್ರೋಲ್ ಗಾಡಿ ದಯವಿಟ್ಟು ಯಾರು ಎಲ್ಲೋ ಬೋರ್ಡ್ಗೆ ದುಡಿಯಕ್ಕೆ ಅಂತ ತಗೊಳ್ಳೋರು ಪೆಟ್ರೋಲ್ ಗಾಡಿ ತಗೊಳಕ್ ಹೋಗ್ಬೇಡಿ. CNG ಅಂದ್ರೆ ಈಗ ಪ್ರೆಸೆಂಟ್ಲಿ ಇರೋ CNG ಆಗಿರೋದ್ರಿಂದ CNG ತಗೊಳಕ್ ನೋಡಿ.
ಡೀಸೆಲ್ ಗಾಡಿಗಳು ಅಂತೂ ಇನ್ನು ಫ್ಯೂಚರ್ಗೆ ಬರೋದು ತುಂಬಾನೇ ಡೌಟ್ ಇದೆ. ಕಾರ್ಗಳು ಬರಲ್ಲ. ದಯವಿಟ್ಟು ಆಲ್ಮೋಸ್ಟ್ CNG ಓಡಾಡಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ದುಡ್ದಿರೋ ದುಡ್ಡು ನೀವು ಇಟ್ಕೊಳ್ರಿ ನಿಮ್ ಜೇಬಲ್ಲಿ. ಯಾಕ್ರಿ ಯಾವನ್ಗೋ ಕೊಡ್ಬೇಕು? ಈಗ 3,000 ಮಾಡಕ್ 1,200 1,300 ರೂಪಾಯಿ ಪೆಟ್ರೋಲ್ ಬೇಕು. ಅದೇ ಪೆಟ್ರೋಲ್ ಅಲ್ಲಿ CNG ಲಿ 3,000 ಮಾಡಕ್ ಒಂದ್ 600-650 ರೂಪಾಯಿ ಪೆಟ್ರೋಲ್ ಗ್ಯಾಸ್ ಸಾಕು. ಎಷ್ಟು ಥಿಂಕ್ ಮಾಡಿ, ಇನ್ನ ಒಂದು 600-650 ರೂಪಾಯಿ ದುಡ್ಡೇ ಉಳ್ಕಂತು. ಆ ದುಡ್ಡಲ್ಲೇ ನಿಮ್ ಕಾರ್ ಲೋನ್ ಕಟ್ಬೋದ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಪಿಕಪ್ ಅವೆಲ್ಲ ಬಿಡ್ರಿ. ಪಿಕಪ್ ಇಟ್ಕೊಂಡು ಏನ್ ಮಾಡ್ತೀರಾ ನೀವು? ಎಲ್ಲಿಗೆ ಓಡೋಗ್ಬೇಕು ಅರ್ಜೆಂಟ್ ಆಗಿ? ಎಲ್ಲೂ ಓಡೋಗಿ ಯಾವ ಕೋಟೆ ಕಟ್ಟೋ ಅಂತ ಕೆಲಸ ಯಾವೂ ಇಲ್ಲ. ನಿಧಾನ ಆದ್ರೂ ಸರಿ, ಆರಾಮಾಗಿರ್ರಿ. ದುಡಿಯಕ್ಕೆ ಅಂತ ತಗೊಂಡಿದ್ದೀರಾ, ದುಡಿರಿ. ನನ್ನ ಅನಿಸಿಕೆ ಇಷ್ಟೇಪ್ಪ. ಸ್ವಲ್ಪ ಥಿಂಕ್ ಮಾಡಿ, ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಮಾಡ್ಬೋದು. ನಿಮಗ್ ಬಿಟ್ಟಿತ್ತದು. ಸೊ ನೆಕ್ಸ್ಟ್ ಡ್ಯೂಟಿ ಇನ್ನ ಯಾವ ಬತ್ತಾನೆ ಇಲ್ಲ ಗುರು. ಆ ಟ್ರಾಫಿಕ್ ಅಲ್ಲಿ ಬರೋಡ ಸತ್ತು ಅದು ಎಣ ಬಿದ್ದೋಯ್ತು. ಕಾಲಂತೂ ಮಂಡಿ. ಎಲ್ಲಿಗಪ್ಪ ಇದು? ಯಾವ್ದೋ ಕೋರಮಂಗಲ ಅಂತಾನೆ ಬಂದಿದೆ. ಅಯ್ಯೋ ಸಿಕ್ಲಿಲ್ಲ ಗುರು. ಕೋರಮಂಗಲ ಸ್ನೇಹಿತರೆ. ಈಜಿಯಲ್ಲಿ ಡ್ರಾಪ್ ಆಗ್ತಿದ್ದಂಗೆ ಮತ್ತೆ ನನಗೆ MG ರೋಡ್ ಒಂದು ಡ್ಯೂಟಿ ಬಂದಿದೆ. 7 ಕಿಲೋಮೀಟರ್ 180 ರೂಪಾಯಿ ತೋರಿಸಿದ್ದಾನೆ. ಎಷ್ಟು ಕೊಡ್ತಾನೆ ಅಂತ ಗೊತ್ತಿಲ್ಲ. ಸೊ ಪಿಕಪ್ ಮಾಡಕ್ ಹೋಗ್ತಾ ಇದ್ದೀನಿ ಇವಾಗ. ಪಿಕಪ್ ಪಾಯಿಂಟ್ ಹತ್ರ ಬಂದೆ. ಇವ್ರೇನ್ ಗುರು ಮಧ್ಯ ರೋಡಲ್ಲೇ ಓಡಾಡ್ತಾರೆ. 4264 4264. ಸ್ನೇಹಿತರೆ ನೋಡ್ಬೋದು 166 ರೂಪಾಯಿ ಬಂದಿದೆ. ಟೋಟಲ್ 748 ರೂಪಾಯಿ ಆಯ್ತು. 2 ಟ್ರಿಪ್ ಮಾಡಿದ್ದೀನಿ. ಸದ್ಯಕ್ಕೆ ಇವಾಗ MG ರೋಡ್ ನಲ್ಲಿ ಇದ್ದೀನಿ ಗೈಸ್. MG ರೋಡ್ ಹತ್ರ ಸೈಡ್ ಅಲ್ಲಿ ಇದ್ದೀನಿ. ಇವ್ರ ಕಸ್ಟಮರ್ ಬಂದು ಯಾವ್ದೋ ಯೂನಿಯನ್ ಬ್ಯಾಂಕ್ ಒಳಗಡೆ ಹೋಗಿದ್ದಾರೆ. ಚಿಕ್ಕ ಡ್ಯೂಟಿಗಳು ಮಾಡ್ತಾ 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 ಈಗ ಒಂದು ರೇಂಜಿಗೆ ಒಂದು 960 ರೂಪಾಯಿ ಮಾಡಿದ್ದೀನಿ ಸ್ನೇಹಿತರೆ. ಡ್ಯೂಟಿಗಳಂತೂ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಯಾಕೆ ಅಂತ ಗೊತ್ತಿಲ್ಲ. ತಲೆ ಕೆಡ್ತೈತೆ ಗುರು ನಿಜವಾಗ್ಲು. ಕಸ್ಟಮರು ಇಲ್ಲಿ ವೆಯ್ಟ್ ಮಾಡ್ತಾ ಇರಂಗ ಅವ್ರೆ. ಇವ್ರೇನಾ? ಇವ್ರೆ. OTP ಸರ್ 9148. ಗಾಯ್ಸ್, ಇವತ್ತೊಂದು ಟಾಪಿಕ್ ಹೇಳದಂಗೆ ನಿಮ್ಗೆ ಯಾವಾಗಲೇ ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದ್ರ ಬಗ್ಗೆ ಇವಾಗ ಮಾತಾಡೋಕೆ ಟೈಮ್ ಸಿಕ್ತು. ಇವಾಗ ತಾನೇ ಫ್ರೀ ಆದೆ. ಸೊ ಏನಪ್ಪಾ ಟಾಪಿಕ್ ಅಂದ್ರೆ, ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಮತ್ತೆ ನನ್ನ ವಿಡಿಯೋಸ್ ನೋಡ್ತಾ ಇರೋರು ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರು, ಬ್ರೋ ಹೊಸ ಗಾಡಿ ತಗೋಬೇಕಾದ್ರೆ ಲೋ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು ಮತ್ತೆ ತಿಂಗಳಿಗೆ ಎಷ್ಟು ಬರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ವಿವರಣೆಗಳು ಕೊಡಿ, ನಮಗೆ ಗೊತ್ತಿಲ್ಲ ಅಂತ ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳು ಮತ್ತೆ ನನ್ನ ವ್ಯೂವರ್ಸ್ಗಳು ಪ್ರತಿಯೊಬ್ರು ಕೇಳ್ತಾ ಇದ್ರು. ಇವಾಗ ಅವ್ರಿಗೆ ಆ ಪ್ರಶ್ನೆಗೆ ಉತ್ತರ ಕೊಡೋ ಟೈಮ್ ಬಂದಿದೆ. ಸೊ ಅದಕ್ಕೆ ಉತ್ತರ ಕೊಡಕ್ ಮುಂಚೆ ಯಾರ್ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ದಂಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಈಗ ಟಾಪಿಕ್ ಬರೋಣ. ಏನಪ್ಪ ಟಾಪಿಕ್? ಲೋ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು ಒಂದು ಯೆಲ್ಲೋ ಬೋರ್ಡ್ ಕ್ಯಾಬ್ ತಗೊಳಕ್ಕೆ, ಮತ್ತೆ ತಿಂಗಳಿಗೆ ಎಷ್ಟು EMI ಬರುತ್ತೆ. ಒಂದು ಉದಾಹರಣೆಗೆ ನನ್ನ ಕಾರ್ ತಗೊಂಡ್ಬಿಡೋಣ. ಸೆಡಾನ್ ಕಾರ್ ನನ್ನ ಕಾರಿಂದಾನೇ ಶುರು ಮಾಡೋಣ, ನಿಮ್ಗೆ ಕ್ಲಾರಿಟಿ ಸಿಗ್ಬೋದು. ನನ್ನ ಕಾರ್ಗೆ ನಾನು ಡೌನ್ ಪೇಮೆಂಟ್ ಮಾಡಿರೋದು 1,85,000 ರೂಪಾಯಿ. ನನ್ನ ಕಾರ್ ರೇಟ್ ಬಂದು 8,10,000 ರೂಪಾಯಿ. ನಿಮ್ಗೆ ಕ್ಯಾಲ್ಸಿ ಲೆಕ್ಕದಲ್ಲಿ ನಾನು ಕ್ಯಾಲ್ಸಿ ಓಪನ್ ಮಾಡ್ಕೊಂಡು ಹೇಳ್ತಾ ಇರ್ತೀನಿ. ನೀವು ಬೇಕಾದ್ರೆ ನಿಮ್ಗೆ ಡೌಟ್ ಇರೋದನ್ನ ನೀವು ನಾನು ಹೇಳ್ದಂಗೆ ನೀವು ಕ್ಯಾಲ್ಸಿ ಲೆಕ್ಕ ಹಾಕೊಂಡ್ರು ಅಲ್ಲಿ ಲೆಕ್ಕ ಸಿಕ್ಬಿಡುತ್ತೆ. 8,10,000. ಆ 8,10,000 ರೂಪಾಯಲ್ಲಿ 1,85,000 ಮಾಡ್ಬೇಕಲ್ವಾ? 1,80,000 ಬಿಡಿ 100,000
1,85,000. ಮತ್ತೆ ಬಾಕಿ ಇದೆಷ್ಟು ಬಂತು ಅಂದ್ರೆ 6,25,000 ರೂಪಾಯಿಗೆ ನಾನು ಲೋನ್ ಹಾಕ್ಸ್ಕೊಂಡಿರೋದು. ಸೊ ತಿಳಿತಾ, ನನ್ನ ಗಾಡಿ ಬಂದು 8,10,000, ನಾನು ಡೌನ್ ಪೇಮೆಂಟ್ ಮಾಡಿರೋದು ಬಂದು 1,85,000, ಬಾಕಿ ಮೊತ್ತ ಬಂದು 6,25,000 ರೂಪಾಯಿಗೆ ನಾನು ಲೋನ್ ಹಾಕ್ಸ್ಕೊಂಡಿದ್ದೀನಿ. ಎಷ್ಟೋ ಜನ ಕೇಳ್ತಾರೆ, ಅಣ್ಣ ನಮ್ಮ ಕೈಲಿ 2 ಲಕ್ಷ ಕಟ್ಟು, 2.5 ಲಕ್ಷ ಕಟ್ಟು, 3 ಲಕ್ಷ ಕಟ್ಟು, ಈ ತರ ಕೇಳ್ತಾ ಇದ್ದಾರೆ ಅಂತ ಎಷ್ಟೋ ಕಮೆಂಟ್ಸ್ ಗಳಲ್ಲಿ ನಾನು ನೋಡ್ತೀನಿ. ಬಟ್ ಅದ್ ಯಾಕೆ ಅಂತಂದ್ರೆ ಕೆಲವೊಬ್ರು ಸಿವಿಲ್ ಸ್ಕೋರ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಎಷ್ಟೋ ಜನಕ್ಕೆ 2 ಲಕ್ಷ 2.5 ಲಕ್ಷ ಈ ತರ ಡೌನ್ ಪೇಮೆಂಟ್ ಮಾಡಿ ಅಂತ ಅಂತಾರೆ. ಅದಕ್ಕೆ ನಾನು ಹೇಳೋದು, ನೀವುಗಳು ಕಾರ್ ತಗೊಳಕ್ ಮುಂಚೆ ಯಾವ್ದಾದ್ರು ಬೇರೆ ಪರ್ಸನಲ್ ಲೋನ್ಗಳು ತಗೊಂಡಿದ್ರೆ, ಮೊಬೈಲು, ಟಿವಿ ಮತ್ತೆ ಇದೇ ತರ ಹಳೆ ಬೇರೆ ಕಾರ್ಗಳು ತಗೊಂಡಿದ್ದು ಎಲ್ಲ ಬಿಟ್ಟಿದ್ರೆ, ಅಂತ ಟೈಮಲ್ಲಿ ನೀವು ಕರೆಕ್ಟ್ ಆಗಿ ಲೋನ್ ಕಟ್ಟಿಲ್ಲ ಅಂತಂದ್ರೆ ಅವಾಗ ಚೆಕ್ ಬೌನ್ಸ್ ಗಳಾಗುತ್ತೆ. ಚೆಕ್ ಬೌನ್ಸ್ ಆದ್ರೆ ಆಟೋಮೆಟಿಕ್ ಸಿವಿಲ್ ಸ್ಕೋರ್ ಡೌನ್ ಆಗ್ತಾ ಹೋಗುತ್ತೆ. ಅಂತ ಟೈಮಲ್ಲಿ ಡೌನ್ ಪೇಮೆಂಟ್ ಜಾಸ್ತಿ ಕಟ್ಬೇಕಾಗುತ್ತೆ. ಕೆಲವೊಬ್ರು ಕಟ್ಟೋದೇ ಇಲ್ಲದೆ ಪೂರ್ತಿ ಸಿಕ್ಕಾಪಟ್ಟೆ ಸಿವಿಲ್ ಸ್ಕೋರ್ ಡೌನ್ ಆಗ್ಬಿಡುತ್ತೆ. ಅಂತವ್ರಿಗೆ ಅಂದ್ರೆ ಏನು ಲೋನ್ ತಗೊಳಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಬಂದ್ಬಿಡ್ತಾರೆ. ಸೊ ನೀವ್ಯಾರು ಅಂತ ಕೆಲಸ ಮಾಡ್ಕೊಳಕ್ ಹೋಗ್ಬೇಡಿ. ನಂದು ಸಿವಿಲ್ ಸ್ಕೋರ್ ಚೆನ್ನಾಗಿರೋ ಕಾರಣದಿಂದ ನನಗೊಂದು 85 ಕಟ್ಟಿಸ್ಕೊಂಡ್ರು, ಬಾಕಿ ಲೋನ್ ಹಾಕೊಟ್ರು. ತುಂಬಾ ಲೋನ್ ಡೌನ್ ಪೇಮೆಂಟ್ ಎಷ್ಟು ಕಟ್ಬಹುದು ಅಂತಂದ್ರೆ 1,80,000 ಅಷ್ಟೇ ಈಗಿರೋದು. ಈ ಕಾರ್ಗೆ ಶಿಫ್ಟ್ ಟೂರ್ ಎಸ್ CNG ಇರೋದು 1,80,000 ರೂಪಾಯಿ ಅಷ್ಟೇ. ಅದಕ್ಕಿಂತ ಕಡಿಮೆ ಕಟ್ಟಿ ಬಾಕಿ ಲೋನ್ ಹಾಕ್ಸ್ಕೊಳಕ್ ಆಗಲ್ಲ. ಯಾಕಂದ್ರೆ ಇವಾಗ ಲೋನ್ಗಳೆಲ್ಲ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ಗಳು ಜಾಸ್ತಿ ಇವೆ. ಅದಕ್ಕಿಂತ ಇವಾಗ ನೀವು ಇನ್ನೂ ಒಂದ್ 2-3 ವೇರಿಯಂಟ್ ಇವೆ ನೋಡಿ. ಇವಾಗ VXi, ZXi ಮಿಡಲ್ ವರ್ಷನ್ ಮತ್ತೆ ಟಾಪ್ ಎಂಡ್ ಆ ತರ ಇವೆ ನೋಡಿ. ಅವಕ್ಕೆಲ್ಲ 1 ಲಕ್ಷ ಜಾಸ್ತಿ ಇದೆ ರೇಟು. ಇದು ಬಂದು ಗಾಡಿ ಇದೆ ರೇಟು 8,10,000. VXi ಬಂದು 9 ಚಿಲ್ಲರೆ, ZXi ಬಂದು 10 ಚಿಲ್ಲರೆ ಇದೆ. ನಾನು ಯಾವ ಗಾಡಿ ತಗೊಳ್ಬೇಕು ಅಂತ ನಿಮ್ಗೆ ಸಜೆಷನ್ ಮಾಡ್ತೀನಿ ಅಂತಂದ್ರೆ, ನನ್ನ ಪ್ರಕಾರ VXi 9 ಚಿಲ್ಲರೆ ಇದೆ ನೋಡಿ, ಅದನ್ನ ತಗೊಂಡ್ರೆ ಅದು VXi CNG ವಿತ್ ಪೆಟ್ರೋಲ್ ವಿತ್ CNG ಈ ಗಾಡಿ ತಗೊಂಡ್ರೆ ನಿಮ್ಗೆ ಬೆಸ್ಟ್ ಅನ್ಸುತ್ತೆ. ಅದು ಮಿಡಲ್ ವರ್ಷನ್ ಬರುತ್ತೆ. ಟಾಪ್ ಎಂಡ್ ತರ ಎಲ್ಲಾ ಫೀಚರ್ಸ್ ಗಳಿರುತ್ತೆ. ಬಟ್ ಮ್ಯಾಗ್ ವೀಲ್ ಒಂದ್ ಇರಲ್ಲ, ಬಿಟ್ರೆ ಎಲ್ಲ ಇರುತ್ತೆ. ಸಿಸ್ಟಮ್ ಇಂದ ಹಿಡಿದು ಪ್ರತಿ ಒಂದು ಇರುತ್ತೆ. ಬಟ್ ನಾನ್ ತಗೊಂಡಿರೋ ಗಾಡಿಲಿ ಏನಪ್ಪಾ ಅಂದ್ರೆ 8,10,000 ಕಡಿಮೆ ದುಡ್ಡು, ಬಟ್ ಫೀಚರ್ಸ್ ಏನೇನು ಸಿಗಲ್ಲ. ನಾನೇ ತಗೊಂಡ್ಮೇಲೆ ಅನ್ಸ್ಬಿಡ್ತು, ಅಯ್ಯೋ ನನ್ನ ಗಾಡಿ ನಾನು ಸ್ವಲ್ಪ ಜಾಸ್ತಿ ತಗೊಬೇಕಾಗಿತ್ತ ಅಂತ ಅನ್ಸ್ಬಿಟ್ಟಿತ್ತು. ಸೊ ಸ್ನೇಹಿತರೆ, ಇದು ಈ ಕಾರ್ಗೆ ಬಂದು 1,80,000 ಲೋ ಡೌನ್ ಪೇಮೆಂಟ್ ಅಂತ ಅಂದ್ರೆ ಕಟ್ಕೊಂಡು ನೀವು ಬಾಕಿ ಇದನ್ನ ಲೋನ್ ಹಾಕ್ಸ್ಬಿಟ್ಟು ಕಟ್ಕೊಂಡು ಹೋಗ್ಬೋದು. ಅದೇ VXi ZXi ತಗೊಂಡಾಗ ಏನಾಗುತ್ತೆ ಅಂತಂದ್ರೆ, VXi ಒಂದು 2.25 ಇಲ್ಲ 2.5 ಲಕ್ಷ ಕಟ್ಲೇಬೇಕಾಗುತ್ತೆ. 2.25 ಅಂತೂ ಕಟ್ಲೇಬೇಕಾಗುತ್ತೆ VXiಗೆ, ಬಾಕಿ ಲೋನ್ ಹಾಕ್ಸ್ಕೋಬೇಕಾಗುತ್ತೆ. ZXi ಬಂದು ಟಾಪ್ ಎಂಡ್ ಬಂತು ಅಂದ್ರೆ ಒಂದು 2.5-3 ಲಕ್ಷ ಅಂತ ಕಟ್ಲೇಬೇಕಾಗುತ್ತೆ. ಯಾಕಂದ್ರೆ ಅದು 10 ಚಿಲ್ಲರೆ ಇದೆ, 10 ಲಕ್ಷ ಚಿಲ್ಲರೆ ಇದೆ. ಸೊ ಹಂಗಾಗಿ 3 ಲಕ್ಷ ಅಂತೂ ಕಡಿಮೆ ಅಂದ್ರೆ 3 ಲಕ್ಷ ಅದಕ್ಕೆ ಕಟ್ಬೇಕಾಗುತ್ತೆ. ಮತ್ತೆ ಎಷ್ಟೋ ಜನ ಟಾಪ್ ಎಂಡ್ ಗಳ ಗಾಡಿ ತಗೊಂಡು ಬರೀ ಪೆಟ್ರೋಲ್ ಗಾಡಿ ತಗೊಂಡ್ಬಿಟ್ಟಿರ್ತಾರೆ. ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡಿ. ಟಾಪ್ ಎಂಡ್ ಗಾಡಿ ತಗೊಂಡ್ರು ಸ್ವಲ್ಪ ಗಾಡಿ ಡೆಲಿವರಿ ಕೊಡೋದು ಲೇಟ್ ಆಯ್ತು ಅಂದ್ರೂ CNGನೇ ತಗೊಳ್ಳಿ. ಏನೊಂದು ಟ್ಯಾಂಕ್ ಇರ್ತದೆ ಅಷ್ಟೇ ಹಿಂದೆಗಡೆ, ಏನು ಕಡಿಮೆ ಆಗಲ್ಲ. CNG ತಗೊಂಡ್ರೆ ಬೆಸ್ಟ್, ನಿಮ್ಗೆ ತುಂಬಾ ದುಡ್ಡು ಉಳಿತಾಯ ಆಗುತ್ತೆ. ಇಲ್ಲಾಂದ್ರೆ ಪೆಟ್ರೋಲ್ ಗಾಡಿಲಿ ಉಳಿತಾಯ ಅನ್ನೋದು ಇಲ್ಲ ಗುರು. ಇದು ನನ್ಗೆ ಆಗಿರೋ ಅನುಭವ ನನ್ನ ಗಾಡಿಲೇನೆ. ಅಂದ್ರೆ ಏನು ಪಿಕಪ್ ಒಂದ್ ಸ್ವಲ್ಪ ಡೌನ್ ಇರುತ್ತೆ, ಬಿಟ್ರೆ CNG ಏನೇನು ಇಲ್ಲ. ಯಾಕಂದ್ರೆ ತಗೊಂತಾ ಇರೋದು ಒಂದ್ಸಲ ಯೋಚನೆ ಮಾಡಿ, ನೀವು ದುಡಿಯಕ್ಕೆ ಅಂತ ತಗೊಂತಾ ಇರೋದು. ಸೊ ನೀವು CNG ವಿತ್ ಪೆಟ್ರೋಲ್ 2 ಇರೋ ಗಾಡಿ ತಗೊಂಡ್ರೆ ಬೆಸ್ಟ್ ಅಂತ ನನ್ನ ಅನಿಸಿಕೆ. ನೋಡಿದ್ರಲ್ಲ ಸ್ನೇಹಿತರೆ, ಲೋ ಡೌನ್ ಪೇಮೆಂಟ್ಗೆ ನೀವು ಕೇಳಿದ ಕ್ವಶನ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ಅಕಸ್ಮಾತ್ ಆಗಿ ಯಾರಾದ್ರೂ 7 ಸೀಟರ್ ಈ ತರ ಗಾಡಿಗಳಾಗ್ತೀನಿ ಅಂತಂದ್ರೆ ಕೇಳಿ, ಅದಕ್ಕೂ ಹೇಳ್ತೀನಿ. ಒಂದು ಇನೋವಾ ಕ್ರಿಸ್ಟಾ ಅಂತ ತಗೊಳತ್ಗೆ ಇವಾಗ ಸದ್ಯಕ್ಕೆ ಬಂದು 21-22 ಲಕ್ಷ ರೂಪಾಯಿ ಇದೆ ಪ್ರೆಸೆಂಟ್ಲಿ. ಅದಕ್ಕೆ ಕಡಿಮೆ ಅಂದ್ರೂ ನೀವು 6 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಲೇಬೇಕು. 6 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರು ಕೂಡ ನಿಮ್ಗೆ ಮಂತ್ಲಿ EMI 45,000-50,000 ರೂಪಾಯಿವರೆಗೂ ಬರುತ್ತೆ. ಒಂದು ಇನೋವಾ ಕ್ರಿಸ್ಟಾ ಅಲ್ಲಿಗೆ ಲೆಕ್ಕ ಹಾಕಳಿ, 45,000-50,000 ಸಮಥಿಂಗ್ ಹಾಕಿ ಪ್ಲಸ್ 6 ಲಕ್ಷ ಹಾಕಿ ಎಷ್ಟಾಗುತ್ತೆ ಅಂದ್ರೆ, ಅದಕ್ಕೆ ಇನೋವಾ ಕ್ರಿಸ್ಟಾಗೆ ನಾನು ಹೇಳೋದಂದ್ರೆ ರೀಸೇಲ್ ವ್ಯಾಲ್ಯೂ ತುಂಬಾನೇ ಇದೆ. ನೀವು ಹಾಕಿರೋ ದುಡ್ಡು ನೀವು 4 ವರ್ಷ ಹಂಗೋ ಹಿಂಗೋ ಮಾಡಿ ಲೋನ್ ತೀರಿಸಿದ್ರು ನೀವು ಅಲ್ಲಿ ಲೋನ್ ಕಟ್ಟಿರೋ ದುಡ್ಡು ಅಲ್ಲಿ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಇದೆ. ಬಟ್ ಈ ಗಾಡಿಗಳಿಗೆ ರೀಸೇಲ್ ವ್ಯಾಲ್ಯೂ ಇಲ್ಲ. CNG ಗಾಡಿಗಳಿಗೆ ಇರೋವರೆಗೂ ಏನು ಚೆನ್ನಾಗಿ ದುಡ್ಕೊಬೇಕು. ಮತ್ತೆ ಎರ್ಟಿಗಾಗೂ ಅಷ್ಟೇ. ಎರ್ಟಿಗ ಏನೊಂದು 13 ಲಕ್ಷ ಇದೆ.
ಎರ್ಟಿಗಾಗೂ ರೀಸೇಲ್ ವ್ಯಾಲ್ಯೂ ಇಲ್ಲ. ಎರ್ಟಿಗಾ ಸೆಕೆಂಡ್ಸ್ ಗಾಡಿನ ಯಾರು ಕೇಳೋರೆ ದಿಕ್ಕಿರಲ್ಲ. ಅಟ್ಲೀಸ್ಟ್ ಇನೋವಾ ಕ್ರಿಸ್ಟ್ ಆದ್ರೂ ಒಂದು 4-5 ಇಯರ್ಸ್ ಆದ್ಮೇಲೆ ಮಾಡೆಲ್ ಮುಗಿದವ್ರು ಕೂಡ ಟೂರಿಸ್ಟ್ ಹಾಕೊಂಡು ಒಳ್ಳೆ ಬಾಡಿಗೆ ಹೊಡಿಬೋದು. ಈ ಎರ್ಟಿಗಾದಲ್ಲಿ ಹೊಡಿಬೋದು, ಆದ್ರೆ ಸ್ವಲ್ಪ ಕಷ್ಟ ಇದೆ ಎರ್ಟಿಗಾದಲ್ಲಿ. ಎರ್ಟಿಗಾಗೆ ಕಡಿಮೆ ಅಂದ್ರೆ ಒಂದು 4 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ. 4-4.5 ಅದಕ್ಕೂ ಬರುತ್ತೆ ಒಂದು 25-35 ಸಾವಿರ ಈ ತರ ಬರುತ್ತೆ ಎರ್ಟಿಗಾಗೆ. ಸೊ ಯೋಚನೆ ಮಾಡಿ, ನೀವು ಯಾವ್ಯಾವ ಇದರಲ್ಲಿ ಇರ್ತೀರಾ, ಯಾವ ಗಾಡಿ ತಗೋಬೇಕು ಅಂದಿರ್ತೀರಾ ನೀವು ಥಿಂಕ್ ಮಾಡಿ. ನಾನು ಹೇಳ್ದಂಗೆ ನೋಡಿ, ಸೆಡಾನ್ ಕಾರಲ್ಲಿ ಇದ್ರ ಬಗ್ಗೆ ಹೇಳಿದೆ, ಮತ್ತೆ 6 ಸೀಟ್ ಕಾರಲ್ಲಿ ಎರ್ಟಿಗಾ, ಮತ್ತೆ 7 ಸೀಟರ್ ಕಾರಲ್ಲಿ ಇನೋವಾ ಕ್ರಿಸ್ಟಾ. ಆಲ್ಮೋಸ್ಟ್ ಎಲ್ಲೋ ಬೋರ್ಡವ್ರು ಲೈಕ್ ಮಾಡೋದು ಇಷ್ಟನ್ನ. ಮತ್ತೆ ಸಿಯಾಜು ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಸಿಯಾಜ್ ಗಾಡಿ ತಗೊಂಡ್ರೆ ಹೆಂಗಿರುತ್ತೆ ಬ್ರೋ ಅಂತಾರೆ. ನಾನು ಯಾವತ್ತೂ ಸಿಯಾಜ್ ಗಾಡಿ ಓಡಿಸಿಲ್ಲ. ಬಟ್ ಸಿಯಾಜ್ ಅಲ್ಲೂ ಪೆಟ್ರೋಲ್ ವಿತ್ ಸಿಎನ್ಜಿ ತಗೊಂಡ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅದ್ರಲ್ಲಿ ಡಿಕ್ಕಿ ಸ್ಪೇಸ್ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಗಾಡಿ ಸ್ವಲ್ಪ ಲೆಂತ್ ಇದೆ. ಹಂಗಾಗಿ ಸಿಯಾಜ್ನು ಬೆಸ್ಟ್. ಅಂದ್ರೆ ಸಿಎನ್ಜಿ ವಿತ್ ಪೆಟ್ರೋಲ್ ತಗೊಂಡ್ರೆ ಬೆಸ್ಟ್, ಅದರಲ್ಲೂ ಮಿಡಲ್ ವರ್ಷನ್ ತಗೊಂಡ್ರೆ ಬೆಸ್ಟ್. ಸೊ ನಮ್ ಗಾಡಿ ನಾನು ಹೇಳಿದ್ನಲ್ಲ, ಈ ಗಾಡಿ ತಗೊಳಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಹೋಗ್ಬೇಡಿ. ಸಿಎನ್ಜಿ ಟೂರ್ ಗಾಡಿ ತಗೊಳಕ್ ಹೋಗ್ಬೇಡಿ. ಮತ್ತೆ ಇದು 80 ಕ್ಲಾಕ್ ಇದೆ. ಈ ಗಾಡಿ ಫೀಚರ್ ಬಗ್ಗೆ ಒಂದಿನ ಅದೊಂದಿನ ಲಾಗ್ ಮಾಡ್ತೀನಿ, ತಿಳಿಸ್ತೀನಿ ಈ ಗಾಡಿಲಿ ಏನೇನ್ ಫೀಚರ್ ಇದೆ, ಏನೇನ್ ಮಿಸ್ಟೇಕ್ ಮಾಡಿದೆ ನಾನು ತಗೊಬೇಕಾದ್ರೆ, ಎಡವಟ್ ಮಾಡಿದೆ ಅಂತ. ಆ ಎಡವಟ್ಗಳು ನೀವು ಮಾಡಕ್ ಹೋಗ್ಬೇಡಿ. ಸೊ ಇಷ್ಟೊಂದು ಹೇಳ್ತಾ ಸ್ನೇಹಿತರೆ, ಈಗ ಲೋಡ್ ಓನ್ ಪೇಮೆಂಟ್ ಬಗ್ಗೆ ಎಷ್ಟು ಏನು ಎತ್ತ ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ. ಸೊ ಬನ್ನಿ ಇವತ್ತಿನ ಡ್ಯೂಟಿ ನೋಡೋಣ ಏನಾಯ್ತು. ಡ್ಯೂಟಿಗಳು ಸಿಕ್ಕಾಬಿಟ್ಟೆ ಡಲ್ಲುಗುರು, ನೋಡ್ಬೇಕು. ಇವತ್ತು ಯಾಕೋ ಕಡಿಮೆ, ಮತ್ತೆ ನಾನು ಸ್ವಲ್ಪ ಕೆಲಸ ಇದೆ. ನಾನೊಂದು ಗಾಡಿ 2 ವೀಲರ್ ಆಕ್ಸಿಡೆಂಟ್ ಆಗಿತ್ತಲ್ಲ, ಆ ಗಾಡಿ ಸ್ವಲ್ಪ ಸರ್ ಕೆಲಸ ಆಗಿದೆ, ಬಂದು ಗಾಡಿ ತಗೊಂಡು ಹೋಗಿ ಅಂತಂದ್ರು. ಅದಕ್ಕೋಸ್ಕರ ನಾನು ಇವಾಗ ಅಲ್ಲಿಗೆ ಹೋಗಿ ಗಾಡಿ ತಗೊಂಡು ಮನೆ ಹತ್ರ ಹೋಗ್ಬೇಕು. ನೋಡೋಣ ಇವತ್ತು ಎಷ್ಟಾಗಿದೆ ಏನು ಅಂತ ಎಲ್ಲ ನಿಮ್ಗೆ ಕಡೆಯಲ್ಲಿ ತಿಳಿಸಿ ಹೇಳ್ತೀನಿ. ಓಕೆ ಸ್ನೇಹಿತರೆ, ತಿಳಿತಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಮಾತಾಡ್ತಾ ಒಂದೇ ಒಂದು ಹೇಳೋದು ಮರ್ತ್ಕೊಂಡೆ, ಅದು ನನ್ನ ಗಾಡಿ ಬಗ್ಗೆ. ಅದೇ 1,85,000 ನಾನು ಡೌನ್ ಪೇಮೆಂಟ್ ಕಟ್ಟಿದ್ದೀನಿ, ಮತ್ತು 6,25,000 ಲೋನ್ ಹಾಕ್ಸ್ಕೊಂಡಿದ್ದೀನಲ್ಲ, ಅದಕ್ಕೆ ಪರ್ ಮಂತ್ಲಿ 18,000 ರೂಪಾಯಿ EMI ಬರುತ್ತೆ 4 ವರ್ಷ ಸ್ನೇಹಿತರೆ. ಹಂಗೆ ನಿಮ್ಮ ಜೊತೆ ಇನ್ನೊಂದು ವಿಷಯ ಹೇಳಬೇಕು ಸ್ನೇಹಿತರೆ, ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು, ಕಳೆದೊಂದು 2-3 ವಾರದಿಂದ ಈ ಮಳೆ ಬರೋದು ಇಲ್ಲ, ಸರಿಯಾಗಿ ಹೋಗೋದು ಇಲ್ಲ. ಮಲೆನಾಡು ಕಡೆ ಮಾತ್ರ ಭಯಂಕರ ಮಳೆ ಬಂದು ಲ್ಯಾಂಡ್ ಸ್ಲೈಡಿಂಗು ಅವೆಲ್ಲ ಆಯ್ತೈತೆ. ನೀವು ಒಬ್ಸರ್ವ್ ಮಾಡಿರ್ಬೋದು, ನಮ್ಮ ಬೆಂಗಳೂರು ಸುತ್ತಮುತ್ತ ಯಾವುದೇ ಕಾರಣದ್ದು ದೊಡ್ಡ ಮಳೆ ಆಗ್ತಾಯಿಲ್ಲ ಸ್ನೇಹಿತರೆ. ಕೆರೆ ಕಟ್ಟೆಗಳು ತುಂಬ್ತಾ ಇಲ್ಲ. ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಒಬ್ಸರ್ವ್ ಮಾಡೋದು. ಆಮೇಲೆ ಈ ಹಿರಿಯೂರು, ಚಿತ್ರದುರ್ಗ, ತುಮಕೂರು ಈ ರೂಟಲ್ಲೂ ಅಷ್ಟೇ ಅಂತ ಕೆರೆ ತುಂಬುವಂಥ ಮಳೆಗಳು ಯಾವುದು ಬರ್ತಾ ಇಲ್ಲ, ಕೆರೆ ಬಾವಿ ತುಂಬುವಂಥದ್ದು. ಈ ಮಲೆನಾಡು ಸೈಡ್ ಮಾತ್ರ ಮಳೆ ಬಂದು ನಮ್ಮ ನದಿಗಳೇನಿವೆ ಆ ಕಡೆ ಭಾಗದ ನದಿಗಳು ತುಂಬ್ಕೊತಾ ಇದ್ದಾವೆ ಅಷ್ಟೇ. ನೀವು ಅಬ್ಸರ್ವ್ ಮಾಡಿ ಸ್ನೇಹಿತರೆ, ನೋಡ್ರಿ ಇಲ್ಲೂ ಅಷ್ಟೇ ಮಳೆ ಜೋರಾಗಿ ಬರೋದು ಇಲ್ಲ, ಕಡಿಮೆ ಬರೋದು ಇಲ್ಲ. ಬಟ್ ಈ ಥರ ಬಂದು ಜನಗಳಿಗೆ ತೊಂದರೆ ಕೊಡುತ್ತೆ. ನಾನು ಮಳೆ ಬರಬಾರ್ದು ಅಂತ ಹೇಳ್ತಾ ಇಲ್ಲ, ಮಳೆ ಬರ್ತಾ ಇದೆ. ಬಟ್ ನಮ್ಮ ಬೆಂಗಳೂರು ಸುತ್ತಮುತ್ತ, ನಮ್ಮ ಕನಕಪುರ, ರಾಮನಗರ, ಮತ್ತು ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಮತ್ತು ಈ ಕಡೆ ಕೋಲಾರು, ಈ ಬೆಂಗಳೂರು ಸುತ್ತ ಸರೌಂಡಿಂಗ್ ಏನಿದೆ ಎಲ್ಲೂ ಕೆರೆ ಕುಂಟೆ ತುಂಬ ಮಟ್ಟಕ್ಕೆ ಮಳೆ ಆಗ್ತಾಯಿಲ್ಲ ಸ್ನೇಹಿತರೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಅದು ಏನಂತ ಗೊತ್ತಿಲ್ಲ, ಅದು ಎಲ್ಲೂ ಬೇಕು, ಎಲ್ಲಿದು ಮಾಡಬೇಕು ಅಲ್ಲಿ ಮಾತ್ರ ಮಾಡ್ತಾ ಇದೆ ಕೆಲಸ ಹೊರ್ತು. ಬಟ್ ನಮ್ಮ ಬೆಂಗಳೂರಲ್ಲಿ ಅದು ಸಣ್ಣ ಹನಿ ಆಗುತ್ತೆ ಸ್ನೇಹಿತರೆ. ಹಳ್ಳಿ ಕಡೆ ಅಂಥ ಭರ್ಜರಿಯಾಗಿ ಮಳೆನೇ ಹೋಯ್ತಲ್ಲ ಸ್ನೇಹಿತರೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ನೋಡ್ರಿ, ಇಲ್ಲಿ ನೋಡ್ರಿ, ಅದು ಜೋರಾಗೂ ಬರ್ತಾ ಇಲ್ಲ ಗುರು. ಒಂದು 2-3 ವಾರದಿಂದ ನೋಡ್ತಾ ಇದ್ದೀವಿ ಇದೇ ಥರ ಬರೀ ಕಡಿಮೆ ಸಣ್ಣ ಹನಿ, ಅದು 5 ನಿಮಿಷ 10 ನಿಮಿಷ 5 ನಿಮಿಷ 10 ನಿಮಿಷ ಹಿಂಗೇ ಮಾಡ್ತಾಯಿತ್ತೆ ಹೊರ್ತು ಒಂದು ಬಿಗ್ಗೆಗೆ ಒಂದು ಭರ್ಜರಿ ಅದೊಂದು ಮಳೆ ಬರ್ತಾಯಿಲ್ಲ. ಒಂದು 2-3 ಇಯರ್ಸ್ ಬ್ಯಾಕಲ್ಲಿ ಬಂದಿತ್ತಲ್ಲ, ಆ ಥರ ಮಳೆನೇ ಬರ್ತಾಯಿಲ್ಲ ಸ್ನೇಹಿತರೆ. ಏನಂತ ಗೊತ್ತಿಲ್ಲ ಗುರು. ಮಳೆ ಬರಬೇಕು, ಆದಷ್ಟು ನೀರನ್ನ ಸೇವ್ ಮಾಡಿ, ನೀರನ್ನ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಖರ್ಚು ಮಾಡಿದ್ರೆ ಮುಂದಕ್ಕೆ ಈ ವರ್ಷ ಆಯ್ತಲ್ಲ ಬೇಸಿಗೆಯಲ್ಲಿ ಬೆಂಗಳೂರಲ್ಲಿ ನೀರಿಲ್ಲ ಅಂತ, ಅದು ಖಂಡಿತವಾಗೂ ಅದು ಹಾಗೆ ಆಗುತ್ತೆ ಸ್ನೇಹಿತರೆ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಟೈಮ್ ಬಂದು ಆಲ್ರೆಡಿ ಆಯಿತು 7 ಗಂಟೆ, ಇವಾಗ 7:07. ಸೊ ನೋಡೋರಲ್ಲ ಸ್ನೇಹಿತರೆ, ಇವತ್ತು ಲೋ ಡೌನ್ ಪೇಮೆಂಟಲ್ಲಿ ಎಷ್ಟು ಡೌನ್ ಪೇಮೆಂಟ್ ಕಟ್ಟಿ ಗಾಡಿ ತಗೋಬೇಕು ಅನ್ನೋ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಹಂಗೆ ಇವತ್ತು ಯಾಕಪ್ಪ 1,700 ರೂಪಾಯಿ ಅಂತಂದರೆ, ನನಗೆ ಸ್ವಲ್ಪ ಕೆಲಸ ಇತ್ತು. ನಂದೊಂದು 2 ವೀಲರ್ ಆಕ್ಸಿಡೆಂಟ್ ಆಗಿತ್ತಲ್ಲ, ಆ ಗಾಡಿನ ಇನ್ಸೂರೆನ್ಸ್ ಕ್ಲೈಮಿಗೆ ಬಿಟ್ಟಿದ್ದೆ. ಇವತ್ತು ಸ್ವಲ್ಪ ಫೋನ್ ಮಾಡಿದ್ರು, ಬಂದು ಗಾಡಿ ತಗೊಳ್ಳಿ ಸರ್, ರೆಡಿ ಆಗಿದೆ ಅಂತ. ಅದಕ್ಕೋಸ್ಕರ ಬಂದು ಗಾಡಿ ತಗೊಳಕ್ಕೆ ಹೋಗಿದೆ. ಆಮೇಲೆ ಡ್ಯೂಟಿ ಯಾವ ಬರಲಿಲ್ಲ, ಅದಕ್ಕೋಸ್ಕರ ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಸ್ನೇಹಿತರೆ. ಪ್ರತಿಯೊಂದು ದಿನಾನು ಒಂದೊಂದು ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ನಾಳೆ ಒಂದು
ನೀವು ನಮ್ಮ ಸಬ್ಸ್ಕ್ರೈಬರ್ ದೇವರುಗಳು ಏನೇನು ಕಮೆಂಟ್ ಮಾಡಿರ್ತಾರೆ ಅದಕ್ಕೂ ಎಲ್ಲ ಉತ್ತರ ಕೊಡ್ತಾ ನಾನು ಪ್ರತಿದಿನದ ವೀಡಿಯೋದಲ್ಲಿ ಹೋಗ್ತಾ ಇರ್ತೀನಿ ಸ್ನೇಹಿತರೆ. ಓಕೆ, ಸಿ ಯು, ಬಾಯ್.